ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ. ಗಾತ್ರ ಚಿಕ್ಕದಾದರೂ ನಾನಾ ಔಷಧೀಯ ಗುಣಗಳನ್ನು ಮಡಿಲಲ್ಲಿಟ್ಟುಕೊಂಡಿರುವ ಕಾಡು ಕವಳೆ ತಕ್ಷಣ ನೋಡಿದರೆ ಕಪ್ಪು ದ್ರಾಕ್ಷಿಯನ್ನು ನೆನಪಿಸುತ್ತದೆ. ಇಂಥ ಗ್ರಾಮೀಣ ಹಣ್ಣಿನ ಸೀಸನ್ ಆರಂಭವಾಗಿದ್ದು ಕವಳೆ ಪ್ರಿಯರು ಹಣ್ಣಿಗಾಗಿ ಹುಡುಕಿ ತಾಲೂಕಿನ ಗುಡ್ಡಗಾಡು ಪ್ರದೇಶಗಳಿಗೆ ಲಗ್ಗೆ ಹಾಕುತ್ತಿದ್ದಾರೆ. ಜೊತೆಯಲ್ಲಿ ಕಾಡು ಪ್ರಾಣಿಗಳು ಪಕ್ಷಿ ಲೋಕವು ಈ ಹಣ್ಣು ತಿಂದು ಹೊಟ್ಟೆ ತುಂಬಿಸಿಕೊಳ್ಳುತ್ತವೆ. ತಾಲೂಕಿನ ಗಡಿಯಲ್ಲಿರುವ ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ಕರಡಿಗಳಿಗೆ ಇದು ಖುಷಿಯ ಕಾಲ. ಆಹಾರಕ್ಕಾಗಿ ಅರಸುತ್ತಾ ರಸ್ತೆಗೆ ಬರುವುದು ಕಡಿಮೆ. ಬಯಲು ಸೀಮೆಯ ಒಣ ಭೂಭಾಗದಲ್ಲಿ ಪ್ರಕೃತಿದತ್ತವಾಗಿ ಬೆಳೆದಿರುವ ಕುರುಚಲು ಗಿಡಗಳಲ್ಲಿ ಈ ಹಣ್ಣುಗಳನ್ನು ಕಾಣಬಹುದಾಗಿದೆ. ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ಭಾಗದ ಅರಣ್ಯ ಪ್ರದೇಶ, ಹುಬ್ಬಳ್ಳಿ, ಧಾರವಾಡ, ಉತ್ತರ ಕನ್ನಡ, ಶಿವಮೊಗ್ಗ, ಮಂಗಳೂರು ಸೇರಿದಂತೆ ರಾಜ್ಯದ ವಿಭಿನ್ನ ಭೂ ಪ್ರದೇಶದಲ್ಲಿ ಕವಳೆ ಬೆಳೆಯುತ್ತದೆ. ಮೊಳಕಾಲ್ಮೂರು ಸುತ್ತಲಿನ ಬಾಂಡ್ರವಿ, ಹಿರೇಅಡವಿ, ಕಮರಕಾವಲು, ಕೋನಸಾಗರ, ಕೃಷ್ಣರಾಜಪುರ, ಸಂತೆಬಂಡೆ ಕಾಯ್ದಿಟ್ಟ ಅರಣ್ಯ ಪ್ರದೇಶಗಳಲ್ಲಿ ಇದು ವಿಶೇಷ. ತಾಲೂಕಿನ ಮಾರಮ್ಮನಹಳ್ಳಿ, ಮುತ್ತಿಗಾರಹಳ್ಳಿ, ತುಮಕೂರಹಳ್ಳಿ, ಚಿಕ್ಕುಂತಿ, ಚಿಕ್ಕೋಬನಹಳ್ಳಿ ಸೇರಿದಂತೆ ಇನ್ನಿತರೆ ಭಾಗದಲ್ಲಿ ಇಂದಿಗೂ ಜನರು ಈ ಹಣ್ಣನ್ನು ಕಿತ್ತು ತರಲು ಕುರುಚಲು ಗಿಡಗಳಲ್ಲಿರುವ ಅರಣ್ಯ ಪ್ರದೇಶಕ್ಕೆ ತೆರಳುವುದು ರೂಢಿ. ಅತಿ ಕಡಿಮೆ ನೀರಿನಲ್ಲಿ ಬೆಳೆಯುವ ಈ ಹಣ್ಣಿನ ಗಿಡಗಳಿಗೆ ಆರೈಕೆಯ ಅವಶ್ಯಕತೆ ಇಲ್ಲ. ವರ್ಷವಿಡೀ ಹಸಿರಾಗಿರುವ ಈ ಗಿಡಗಳಲ್ಲಿ ಮಾರ್ಚ್, ಏಪ್ರಿಲ್ ತಿಂಗಳಲ್ಲಿ ಮಲ್ಲಿಗೆ ಹೋಲುವ ಹೂಗಳು ಆರಂಭವಾಗಿ ಆನಂತರ ಹಸಿರು ಕಾಯಿಗಳ ಗೊಂಚಲು ಕಾಣಸಿಗುತ್ತದೆ. ಹಸಿರು ಮಿಶ್ರಿತ ಗುಲಾಬಿ ಬಣ್ಣಕ್ಕೆ ತಿರುಗುವ ಈ ಹಣ್ಣು ಕೊನೆಯದಾಗಿ ಕಪ್ಪು ಕಂದು ಬಣ್ಣಕ್ಕೆ ಬಂದು ಸೇವಿಸಲು ಪಕ್ವವಾಗಿ ಹುಳಿ ಹಾಗೂ ಸಿಹಿಯ ರುಚಿ ನೀಡಲಿದೆ. ವರದಿಗಾರ ರುದ್ರೇಶ್, ಇಟ್ಸ್ ಟಿವಿ, ಮೊಳಕಾಲ್ಮೂರು. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ.